ಬಿಗ್ ಬಾಸ್ ಮನೆಗೆ ಪ್ರತಿ ಬಾರಿ ಕೂಡ ಶೋಗಳನ್ನು ನೋಡಿದಾಗ ಒಂಟಿಯಾಗಿ ಹೋಗ್ತಾರೆ. ಬಟ್ ಅಲ್ಲಿ ಜಂಟಿ ಆಗುವಂತಹ ಸಾಕಷ್ಟು ಘಟನೆಗಳು ನಡೀತವೆ, ಸಾಕಷ್ಟು ಸನ್ನಿವೇಶಗಳಿರುತ್ತೆ, ಸ್ನೇಹಕ್ಕೆ ತಿರುಗುತ್ತೆ, ಪ್ರೀತಿಗೆ ತಿರುಗುತ್ತೆ. ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಯಾರು ಒಂಟಿ ಅನ್ನಿಸ್ತು, ಯಾರು ಜಂಟಿ ಅನ್ನಿಸ್ತು ನಿಮಗೆ ಅಂತ? ಜಂಟಿ ತುಂಬಾ ಅನ್ಸಿದ್ದು ರಾಶಿಕಾ ಸೂರಜ್. ಆಕ್ಚುಲಿ ಅವ್ರು ಸ್ವಲ್ಪ ಜಂಟಿ ಅಂತ ಅನ್ಸಿದ್ರು. ಅದ್ಬಿಟ್ಟು ಐ ಥಿಂಕ್ ಒಂಟಿಯಾಗಿ ಆಡಿದ್ರು, ಎಲ್ಲರೂ ಒಂಟಿಯಾಗಿ ಆಡಿದ್ರು ಅಂತ ಅನ್ಸುತ್ತೆ. ಹೇಳ್ತಾ ಇದ್ರಿ ಅಂದ್ರೆ ಮಾಳು ನೀವು ಜಂಟಿಯಾಗಿ ಹೋದ್ರು ಕೂಡ ಕೊನೆಗೆ ಕಳೆದ ವಾರ ಮಾಳು ನೀವು ಅಂದ್ರೆ ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಶುರುವಾದಾಗ ಸೊ ಮಾಳು ಹೊರಗಡೆ ಬಂದ್ಮೇಲೆ ಹೇಳಿದ್ರು ಸ್ಪಂದನ ಅವ್ರು ಹೋಗ್ಬೋದಿತ್ತೇನೋ ಅಂತ ಲೆಕ್ಕಾಚಾರ ಇತ್ತು, ಬಟ್ ನಾನು ಹೋದೆ, ಆ ಬಗ್ಗೆ ಬೇಸರ ಇದೆ ಅನ್ನೋಂಥದ್ದು. ಸೊ ಅದನ್ನ ಹೆಂಗೆ ನೀವು ಕನ್ಸಿಡರ್ ಮಾಡಿದ್ರಿ ಅಂತ? ಅಂದ್ರೆ ಆಕ್ಚುಲಿ ಮಾಳೋಣ ಇದು ಹೇಳಿದ್ದಾರೆ ಅನ್ನೋದೇ ನಂಗೆ ಸರ್ಪ್ರೈಸಿಂಗ್. ಯಾಕಂದ್ರೆ ಒಳಗಡೆ ಅವರು ಒಂದು ಸ್ವಲ್ಪ ದಿನಕ್ಕೆ ಮುಂಚೆ ನಾಮಿನೇಟ್ ಆಗಿದ್ದಾಗಲೂ ಹೇಳ್ತಾರೆ, ಅಪ್ಪಿ ನಾಳೆ ನಾನೇ ಅನ್ಸುತ್ತೆ, ನನ್ನ ನಂಬರೇ ಬರುತ್ತೆ ಅನ್ಸುತ್ತೆ, ಅದಕ್ಕೆ ನನ್ನ ಬಟ್ಟೆಗಳು ಬಂದಿಲ್ಲ, ನಂಗೆ ಅನಿಸ್ತಾ ಇದೆ ನಾನೇ ಹೋಗ್ತೀನಿ ಅಂತ ಲಾಸ್ಟ್ ವೀಕ್ ಅಲ್ಲ, ಅದಕ್ಕಿಂತ ಮುಂಚೆ ನಾಮಿನೇಟ್ ಆದಾಗಲೇ ರಾತ್ರಿ ಹೇಳಿರ್ತಾರೆ ನನ್ನ ಜೊತೆ. ಸೊ ಸರ್ಪ್ರೈಸಿಂಗ್ಲಿ ಹೊರಗಡೆ ಅವರು ಹೆಂಗೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಹಿ ವಾಸ್ ಅ ವೆರಿ ಗುಡ್ ಪ್ಲೇಯರ್, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಸ್ಟಾರ್ಟಿಂಗ್ ದಿನಗಳಲ್ಲಿ ಅನಿಸಿದ್ದು. ಯಾಕಂದರೆ ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಎಂಟರ್ಟೈನ್ ಸಾಂಗ್ಸ್ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಬಟ್ ಅಷ್ಟು ವೈರಲ್ ಆಗಿದೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಅನಿಸಿದ್ದು. ಬಟ್ ಎಲ್ಲೋ ಅದನ್ನು ಅವರು ಅಷ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಬಿಗ್ ಬಾಸ್ ಮನೆಗೆ ಪ್ರತಿ ಬಾರಿ ಕೂಡ ಶೋಗಳನ್ನು ನೋಡಿದಾಗ ಒಂಟಿಯಾಗಿ ಹೋಗ್ತಾರೆ. ಬಟ್ ಅಲ್ಲಿ ಜಂಟಿ ಆಗುವಂತಹ ಸಾಕಷ್ಟು ಘಟನೆಗಳು ನಡೀತವೆ, ಸಾಕಷ್ಟು ಸನ್ನಿವೇಶಗಳಿರುತ್ತೆ, ಸ್ನೇಹಕ್ಕೆ ತಿರುಗುತ್ತೆ, ಪ್ರೀತಿಗೆ ತಿರುಗುತ್ತೆ. ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಯಾರು ಒಂಟಿ ಅನ್ನಿಸ್ತು, ಯಾರು ಜಂಟಿ ಅನ್ನಿಸ್ತು ನಿಮಗೆ ಅಂತ? ಜಂಟಿ ತುಂಬಾ ಅನ್ಸಿದ್ದು ರಾಶಿಕಾ ಸೂರಜ್. ಆಕ್ಚುಲಿ ಅವ್ರು ಸ್ವಲ್ಪ ಜಂಟಿ ಅಂತ ಅನ್ಸಿದ್ರು. ಅದ್ಬಿಟ್ಟು ಐ ಥಿಂಕ್ ಒಂಟಿಯಾಗಿ ಆಡಿದ್ರು, ಎಲ್ಲರೂ ಒಂಟಿಯಾಗಿ ಆಡಿದ್ರು ಅಂತ ಅನ್ಸುತ್ತೆ. ಹೇಳ್ತಾ ಇದ್ರಿ ಅಂದ್ರೆ ಮಾಳು ನೀವು ಜಂಟಿಯಾಗಿ ಹೋದ್ರು ಕೂಡ ಕೊನೆಗೆ ಕಳೆದ ವಾರ ಮಾಳು ನೀವು ಅಂದ್ರೆ ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಶುರುವಾದಾಗ ಸೊ ಮಾಳು ಹೊರಗಡೆ ಬಂದ್ಮೇಲೆ ಹೇಳಿದ್ರು ಸ್ಪಂದನ ಅವ್ರು ಹೋಗ್ಬೋದಿತ್ತೇನೋ ಅಂತ ಲೆಕ್ಕಾಚಾರ ಇತ್ತು, ಬಟ್ ನಾನು ಹೋದೆ, ಆ ಬಗ್ಗೆ ಬೇಸರ ಇದೆ ಅನ್ನೋಂಥದ್ದು. ಸೊ ಅದನ್ನ ಹೆಂಗೆ ನೀವು ಕನ್ಸಿಡರ್ ಮಾಡಿದ್ರಿ ಅಂತ? ಅಂದ್ರೆ ಆಕ್ಚುಲಿ ಮಾಳೋಣ ಇದು ಹೇಳಿದ್ದಾರೆ ಅನ್ನೋದೇ ನಂಗೆ ಸರ್ಪ್ರೈಸಿಂಗ್. ಯಾಕಂದ್ರೆ ಒಳಗಡೆ ಅವರು ಒಂದು ಸ್ವಲ್ಪ ದಿನಕ್ಕೆ ಮುಂಚೆ ನಾಮಿನೇಟ್ ಆಗಿದ್ದಾಗಲೂ ಹೇಳ್ತಾರೆ, ಅಪ್ಪಿ ನಾಳೆ ನಾನೇ ಅನ್ಸುತ್ತೆ, ನನ್ನ ನಂಬರೇ ಬರುತ್ತೆ ಅನ್ಸುತ್ತೆ, ಅದಕ್ಕೆ ನನ್ನ ಬಟ್ಟೆಗಳು ಬಂದಿಲ್ಲ, ನಂಗೆ ಅನಿಸ್ತಾ ಇದೆ ನಾನೇ ಹೋಗ್ತೀನಿ ಅಂತ ಲಾಸ್ಟ್ ವೀಕ್ ಅಲ್ಲ, ಅದಕ್ಕಿಂತ ಮುಂಚೆ ನಾಮಿನೇಟ್ ಆದಾಗಲೇ ರಾತ್ರಿ ಹೇಳಿರ್ತಾರೆ ನನ್ನ ಜೊತೆ. ಸೊ ಸರ್ಪ್ರೈಸಿಂಗ್ಲಿ ಹೊರಗಡೆ ಅವರು ಹೆಂಗೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಹಿ ವಾಸ್ ಅ ವೆರಿ ಗುಡ್ ಪ್ಲೇಯರ್, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಸ್ಟಾರ್ಟಿಂಗ್ ದಿನಗಳಲ್ಲಿ ಅನಿಸಿದ್ದು. ಯಾಕಂದರೆ ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಎಂಟರ್ಟೈನ್ ಸಾಂಗ್ಸ್ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಬಟ್ ಅಷ್ಟು ವೈರಲ್ ಆಗಿದೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಅನಿಸಿದ್ದು. ಬಟ್ ಎಲ್ಲೋ ಅದನ್ನು ಅವರು ಅಷ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು.